ನಮ್ಮ ಕಿರ್ಗಾವಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತ ರವಿಕುಮಾರ್ ಅವರು ದಕ್ಷ ಆಡಳಿತಗಾರ ಪ್ರಾಮಾಣಿಕ ಅಧಿಕಾರಿಯಾಗಿ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿ ದಕ್ಷವಾಗಿ ಆಡಳಿತಾಧಿಕ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂತ ತಪ್ಪು ಘಟನೆಗಳು ನಡೆದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಬಂಧುಗಳೇ, ಮಳವಳ್ಳಿ ತಾಲೂಕು ಕಿರಗಾವಲು ಠಾಣೆಯ ಠಾಣಾಧಿಕಾರಿ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಈಗಾಗಲೇ ಕೆಲವೊಂದು ಸುದ್ದಿಯನ್ನ ಹಬ್ಬಿಸಲಾಗಿದೆ. ಒಂದು ಕೆಂಪು ಕಾರಿನ ಕತೆ, ಅಂದ್ರೆ ಸಾಲವನ್ನ ಪಡೆದು ಸಾಲವನ್ನ ಕಟ್ಟಿಸಲು ಆಗದೇ ಇರುವಂತಹ ಕಾರನ್ನ ಠಾಣಾಧಿಕಾರಿ ಉಪಯೋಗಿಸುತ್ತಿದ್ದಾರೆ ಎಂಬ ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಆದರೆ ಈ ಆರೋಪ ಅಥವಾ ಈ ಸುದ್ದಿ ವೈಯಕ್ತಿಕವಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇಲ್ಲ ಸಲ್ಲದಂತ ಆರೋಪಗಳನ್ನ ಅವರಿಂದ ಶಿಕ್ಷೆಗೆ ಒಳಗಾದಂತವ್ರು ಮತ್ತೆ ಅವ್ರ ಮಾತನ್ನ ತಿರಸ್ಕರಿಸಿ ನಡ್ಕೊಂಡಂತ ಬೇರೆ ದುರ್ಜನಗಳು ಅವ್ರ ಬಗ್ಗೆ ಅವ್ರ ಚಾರಿತ್ರನ ಹಾಳು ಮಾಡೋದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಇದು ಯಾವ್ದೋ ಆಧಾರನೇ ಇಲ್ದೇ ಇರುವಂತ ಯಾವ್ದೋ ಕಾರ್ ಕಳ್ತನ ಆಗಿದೆ, ಅದನ್ನ ಇವ್ರು ಇಟ್ಕೊಂಡು ಓಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಮಾಡಿರುವಂತ ಯಾರೋ ಸೂರಿ ಡೈರಿಯನ್ನ ಯೂಟ್ಯೂಬರ್ ಅವ್ರ ನಡವಳಿಕೆನೆ ಸರಿ ಇರಲ್ಲ, ಅವ್ರ ಚಾರಿತ್ರನೇ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಮ್ಮ ಮಳವಳ್ಳಿ ರೂರಲ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಆಗಿರುತ್ತೆ ಅವ್ರ ಬಗೆಯಾಗಿ. ಸಾರ್ವಜನಿಕವಾಗಿ ಸ್ಥಳೀಯರು ಅದರ ಜೊತೆಗೆ ಠಾಣೆಯ ಎದುರೇ ಪ್ರತಿನಿತ್ಯ ಓಡಾಡುವಂತಹ ಕೆಲವು ವ್ಯಕ್ತಿಗಳು ಆ ಕಾರಿನ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಠಾಣಾಧಿಕಾರಿಯ ಬಗ್ಗೆಯೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಠಾಣಾಧಿಕಾರಿ ದಕ್ಷ ಅಧಿಕಾರಿ. ಈ ಠಾಣಾಧಿಕಾರಿ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗ್ರಾಮಗಳಲ್ಲೂ ಜೂಜು ಅಡ್ಡೆಗಳನ್ನ ನಿಯಂತ್ರಣ ಮಾಡಿದ್ದಾರೆ. ಎಣ್ಣೆಯ ಮಾರಾಟವನ್ನ ನಿಯಂತ್ರಣ ಮಾಡಿದ್ದಾರೆ ಎಂಬ ಉದ್ದೇಶದ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಕೆಟ್ಟ ಅಭಿಪ್ರಾಯ ಬರುವ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇನ್ನಾದರೂ ಯಾವುದೇ ಸುದ್ದಿಯನ್ನ ಮಾಡಬೇಕಾದರೂ ಸರಿಯಾದ ಸಾಕ್ಷಿಗಳನ್ನ ಹೊಂದಿಸಿ ಸಾಕ್ಷಿ ಸಮೇತ ಸುದ್ದಿಯನ್ನ ಮಾಡಿದರೆ ಅದಕ್ಕೆ ಸರಿಯಾದ ಮನ್ನಣೆ ಸಿಗುತ್ತದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಸುದ್ದಿಯನ್ನ ಹರಡಿದರೆ ಅವರ ಮೇಲೆ ಸ್ಥಳೀಯ ಜನರೇ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕಾಲ ದೂರವಿಲ್ಲ. ಇನ್ನಾದರೂ ಸ್ಥಳೀಯ ಸುದ್ದಿ ವಾಹಿನಿಗಳು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವಂತಹ ಸುದ್ದಿಗಾರರು ಸರಿಯಾದ ಸಾಕ್ಷಿಯನ್ನ ಹೊಂದಿಸಿ ಸುದ್ದಿಯನ್ನ ಪ್ರಕಟ ಮಾಡಿದರೆ ಒಳ್ಳೆಯದು ಎಂಬ ಅಭಿಪ್ರಾಯವನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ದಕ್ಷ ಅಧಿಕಾರಿಗಳು ಹಾಗೂ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಏರಿಯಾದಲ್ಲಿ ನಮ್ಮ ಕಿರ್ಗಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಹೇಳಿ. ಈ ಇಸ್ಪೇಟ್ ದಂಧೆ ನಮ್ಮಲ್ಲಿ ಈ ರವಿಕುಮಾರ್ ಅವರು ಬಂದ್ಮೇಲೆ ಸಾಕಷ್ಟು ಕಡಿಮೆ ಮಾಡಿದ್ದಾರೆ. ಆಮೇಲೆ ಒಂದ್ 90% ಡೌನ್ ಆಗೈತೆ. ಇಸ್ಪೇಟ್ ಈ ಕುಡ್ತಿದ್ ಚಟ ಕದ್ದು ಮದ್ಯಪಾನ ಮಾರಾಟ ಮಾಡ್ತಿದ್ರಲ್ಲ ಸರ್, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡವ್ರೆ. ಇವು ಯಾವ್ದೇ ಸ್ವಲ್ಪ ಕಳ್ತನಗಳು ಈ ತರದ್ದೆಲ್ಲ ಕಡಿಮೆ ಆಗಿತ್ತೆ. ಏನ್ ತೊಂದರೆ ಇಲ್ಲ ಸರ್. ಅವ್ರ ಮೇಲೆ ಸುಮ್ನೆ ಈ ತೇಜೋವಧೆ ಮಾಡೋಕೆ ಈ ತರ ಸುಳ್ಳಾರೋಪ ಮಾಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಪಡಿಸ್ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಈ ಕಾರನ್ನ ಕೇಸ್ನ ಅವ್ರ ತಲೆ ಮೇಲೆ ಕಟ್ಟಿ ಅವ್ರು ಇಟ್ಕೊಂಡು ಈ ತರ ಕಾನೂನು ಉಲ್ಲಂಘನೆ ಮಾಡವ್ರೆ, ಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡವ್ರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆರೋಪ ಮಾಡ್ತಾ ಇದಾರೆ. ಆದ್ರೆ ನಿಜವಾದ ಸತ್ಯಾಂಶ ಏನಪ್ಪಾ ಅಂದ್ರೆ ಆ ಕಾರನ್ನ ನಮ್ಮ ಸಾಹೇಬರು ಯಾವತ್ತೂ ಕೂಡ ಒಂದು ದಿನ ಈ ನಮ್ ಲೋಕಲ್ ಒಳಗಡೆ ಅವ್ರು ಕುತ್ಕೊಂಡು ಓಡಾಡಿರೋದನ್ನ ನಾವ್ ಯಾರು ಗಮನಿಸೇ ಇಲ್ಲ. ನಮ್ಗೆ ಗೊತ್ತೇ ಇಲ್ಲ ಆ ವಿಚಾರವಾಗಿ. ಅವ್ರದ್ದು ಯಾವ್ದೋ ಅವ್ರ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯಾವ್ದೋ ಒಂದು ವೈಟ್ ಕಾರ್ ಇದೆ, ಅದ್ರಲ್ಲಿ ಯಾವತ್ತೋ ಒಂದು ತಿಂಗಳಿಗೋ ಒಂದ್ ದಿನಕ್ಕೆ ಯಾವತ್ತೋ ಬರ್ತಾ ಇದ್ರು ಹೋಗ್ತಾ ಇದ್ರು. ಅಷ್ಟು ಬಿಟ್ರೆ ಅವರು ಸರ್ಕಾರಿ ವೆಹಿಕಲ್ ಏನಿದೆ ಅದ್ರಲ್ಲೇನೆ ನಮ್ಮ ವ್ಯಾಪ್ತಿ ಒಳಗಡೆ ಎಲ್ಲ ಓಡಾಡ್ತಾ ಇದ್ರು. ಅವರು ಯೂಟ್ಯೂಬರ್ ಬರೀ ಸುಳ್ಳು ಸುದ್ದಿ ಮಾಡೋರೆ. ಅವ್ರ ಆಧಾರ ರಹಿತವಾಗಿ ಆಧಾರ ಇಟ್ಕೊಂಡು ಯಾವ್ದನ್ನು ಮಾಡಿಲ್ಲ. ಹಂಗಾಗಿ ಈ ಸುದ್ದಿನ ಜನಗಳು ಯಾರು ಇದನ್ನ ನಂಬಾರ್ದು. ಮತ್ತೆ
ಅವ್ರು ಏನ್ ಅವ್ರ ಅಧಿಕಾರಾವಧಿಯಲ್ಲಿ ಏನ್ ದಕ್ಷ ಆಡಳಿತವಾಗಿ ಏನ್ ಕೆಲಸ ಕಾರ್ಯ ಮಾಡ್ತಾ ಇದಾರೆ ಅದಕ್ಕೆ ನಾವು ಪ್ರೋತ್ಸಾಹಿಸಿ ಇನ್ನ ಇಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇರುವಂತ ಸಣ್ಣ ಪುಟ್ಟ ಗಲಾಟೆಗಳಾಗಿರ್ಬೋದು, ಕಳ್ತನ ಆಗಿರ್ಬೋದು, ದರೋಡೆಗಳಾಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಇದನ್ನೆಲ್ಲ ಭೇದಿಸಿ ಅವರು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಒಳಪಟ್ಟಿರ್ತಾರೆ. ಈ ಮೊನ್ನೆ ಎಲ್ಲ ನಡೆದಂತ ಶ್ರೀರಂಗಪಟ್ಟಣದ ಕೊಲೆ ಆರೋಪಿಗಳ ಕೇಸಲ್ಲಾಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಅವರು ಮುನ್ನೆಲೆ ನಿಂತು ಮಾಡ್ತಾ ಇರೋದ್ರಿಂದ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅಂತಾನೆ ಈ ತರ ಕೆಲಸ ಮಾಡ್ತಾವ್ರೆ ಅನ್ನೋದು ನಮ್ಗೆ ಗೊತ್ತಾಗಿರೋ ಕಾರಣದಿಂದ ನಾವು ಇದನ್ನ ಮಾಡಿ ಹೇಳ್ತಾ ಇದೀವಿ ಇವತ್ತು. ಅವರು ತುಂಬಾ ನಿಷ್ಠಾವಂತರಾಗಿದ್ದಾರೆ, ಯಾರಿಂದ ಏನೂ ಅಪೇಕ್ಷೆ ಪಡೆದೇ ಇರೋ ರೀತಿಲಿ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ. ಇಂಥವ್ರು ನಮ್ಮ ವ್ಯಾಪ್ತಿಗೆ ಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ